ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ವೆಲ್ಕಮ್ ಟು ಹೈದರಾಬಾದ್ ವಿಡಿಯೋ ಪಾರ್ಟ್ 4, ಲುಮಿನಿ ಗಾರ್ಡನ್ ವಿಡಿಯೋ ಪಾರ್ಟ್ 1. ಸೊ ಗೈಸ್, ನಾನು ನಿಮಗೆ ಲಾಸ್ಟ್ ಪಾರ್ಟಲ್ಲಿ ಸಲಾರ್ಜಂಗ್ ಮ್ಯೂಸಿಯಂನ ಪಾರ್ಟ್ 3 ನಾನು ನಿಮಗೆ ಹಾಕಿದ್ದೆ. ಸೊ ನಾನು ನಿಮಗೆ ಈ ಪಾರ್ಟಲ್ಲಿ ಹೈದರಾಬಾದಲ್ಲಿ ಇರುವಂತಹ 3ನೇ ಪ್ಲೇಸು ಲುಮಿನಿ ಗಾರ್ಡನ್ ಪಾರ್ಕ್ನ ನಾನು ನಿಮಗೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಏನೇನು ತೊಗೊಂಡೋಗ್ಬಿಡ್ದು ಮತ್ತು ಏನೇನು ತೊಗೊಂಡೋಗ್ಬಾರ್ದು ಅಂತ ಇದೆ. ಆಮೇಲೆ ಆ ಕಡೆ ಸೆಕ್ಯೂರಿಟಿ ಚೆಕ್ಕೆಲ್ಲ ಆಗಾದ್ಮೇಲೆ ಇಲ್ಲಿ ನಿಮಗೊಂದು ಈ ಥರ ಪ್ರದೇಶ ಕಾಣುತ್ತೆ. ಮತ್ತು ಆ ಕಡೆ ಎಲ್ಲ ಲೇಸರ್ ಶೋ ಮಾಡ್ತಾರೆ ಮತ್ತು ಈ ಕಡೆ ಎಲ್ಲ ಡ್ಯಾನ್ಸ್ ಶೋ ಮಾಡ್ತಾರೆ. ಸೊ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಸಿಷ್ಠ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೇಬಿಡೋಣ ಬನ್ನಿ ಗೈಸ್. ಆ ಕಡೆ ಎಲ್ಲ ವೆರೈಟಿ ಆದಂಥ ಗೇಮ್ಸ್ಗಳು ನಿಮಗೆ ಸಿಗುತ್ತೆ ಆಡೋದಕ್ಕೆ. ಆಮೇಲೆ ಈ ಕಡೆ ಒಂದು ಚಿಕ್ಕ ಫೌಂಟೇನ್ ಮಾಡಿದ್ದಾರೆ, ವಾಟರ್ ಫೌಂಟೇನು. ಸೊ ಇವಾಗ ನಾವು ಬೋಟಿಂಗ್ ಹೋಗಬೇಕು. ಸೊ ಆ ಒಂದು ಬೋಟಿಂಗ್ ಹತ್ರ ನಿಮಗೆ ಪಕ್ಕದಲ್ಲಿ ಟ್ಯಾಟೋ ಕೂಡ ನಿಮಗೆ ಹಾಕಿಸ್ಕೋಬೋದು. ಆಮೇಲೆ ಆ ಕಡೆ ಒಂದು ದೊಡ್ಡದಾದಂಥ ಒಂದು ಕೆರೆ ಥರ ಇದೆ. ಆಮೇಲೆ ಈ ಕಡೆ ಬೋಟಿಂಗಿಗೆ ಟಿಕೆಟ್ ಕೌಂಟರ್ ಇದೆ. ಬರೀ ಲುಮಿನಿ ಗಾರ್ಡನ್ನ ಟಿಕೆಟು ಅಡಲ್ಟ್ಸ್ಗೆ ಒಂದು 20 ರೂಪಾಯಿ, ಚೈಲ್ಡ್ಸ್ಗೆ ಒಂದು 10 ರೂಪಾಯಿ. ಬೋಟಿಂಗಿಗೆ ಬಂದ್ಬಿಟ್ಟು ನಿಮಗೆ ಒಂದು 30 to 50 ರುಪೀಸ್ನಲ್ಲಿ ಆಗತ್ತೆ. ಸೊ ಈ ಕಡೆ ಎಲ್ಲ ತುಂಬಾ ಅಂಗಡಿಗಳಿದೆ ಮತ್ತು ಈ ಕಡೆಯಿಂದ ಬೋಟಿಂಗಿಗೆ ಎಂಟ್ರೆನ್ಸು ನಿಮಗೆ ಸಿಗುತ್ತೆ. ಸೊ ಈಗ ಬನ್ನಿ ಬೋಟಿಂಗಿಗೆ ಹೋಗೋಣ. ಈ ಕಡೆ ಟಿಕೆಟ್ ಕೌಂಟ್ರನ್ನ ತೊಗೊಂಡು ಈ ಕಡೆಯಿಂದ ಎಂಟ್ರಾಗೋದು. ಇವಾಗ ನಾವು ಫೈನಲಾಗಿ ಬೋಟ್ ಒಳಗಡೆ ಬಂದು ಕೂತ್ಕೊಂಡಿದ್ವಿ. ನೋಡಿ ಬೋಟ್ ಒಳಗಡೆ ಹೆಂಗಿದೆ ಅಂತ. ಲೈಫ್ ಜಾಕೆಟ್ಟು ಇದು ಕಂಪಲ್ಸರಿ. ಸ್ವಿಮ್ಮಿಂಗ್ ಬರದೇ ಇಲ್ಲಿ ಹಾಕ್ಕೊಳ್ಳೇಬೇಕು. ಸೊ ಇದು ಬೋಟ್ ಒಳಗಡೆ ಇರುವಂತಹ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಆ ಕಡೆ ಎಲ್ಲ ಸುಮಾರು ಬಿಲ್ಡಿಂಗ್ಗಳು ನಿಮಗೆ ಕಾಣುತ್ತೆ, ದೊಡ್ಡದಾಗಿ ಇರುವಂತಹ ಬಿಲ್ಡಿಂಗ್ಸು. ಸೊ ಗೈಸ್, ನಾನು ನಿಮಗೆ ಹೈದರಾಬಾದ್ ವಿಡಿಯೋ ಪಾರ್ಟ್ 2 ನಾನು ನಿಮ್ಗೆ ಹೇಳಿದ್ನಲ್ಲ, ಬಿರ್ಲಾ ಮಂದಿರು, ಆ ಬಿರ್ಲಾ ಮಂದಿರು ಇದೆ ನೋಡಿ. ಇದು ಬಿರ್ಲಾ ಮಂದಿರು. ಈ ಒಂದು ಬಿರ್ಲಾ ಮಂದಿರು ತುಂಬಾ ಚೆನ್ನಾಗಿದೆ. ನೀವೇನಾದರೂ ಹೈದರಾಬಾದ್ಗೆ ವಿಸಿಟ್ ಮಾಡಿದರೆ ಆ ಬಿರ್ಲಾ ಮಂದಿರಿಗೆ ಮಾತ್ರ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನಮ್ಮ ಬೋಟ್ ಇವಾಗ ಸ್ಟಾಪ್ ಮಾಡ್ತಾರೆ. ಈ ಕಡೆ ನಿಮಗೊಂದು ಬುದ್ಧನ ಪ್ರತಿಮೆ ನಿಮಗೆ ಕಾಣಿಸುತ್ತೆ. ಆ ಕಡೆ ಹೋಗಿ ಸ್ಟಾಪ್ ಕೊಟ್ಟು ಆ ಬುದ್ಧನ ಹತ್ರ ಫೋಟೋಸ್ಗೆ, ಮತ್ತು ಆ ಕಡೆ ಬಿರ್ಲಾ ಮಂದಿರ ಇದೆ, ಮತ್ತು ಈ ಕಡೆ ಒಂದು ದೊಡ್ಡದಾದಂತಹ ಒಂದು ಬಿಲ್ಡಿಂಗ್ ಇದೆ, ಅದರ ಹತ್ರ ನೀವು ಫೋಟೋನ ತೆಗೆಸ್ಕೋಬೋದು. ಸೊ ಇವಾಗ ಬೋಟು ಸ್ಟಾಪ್ ಆಯಿತು. ಇವಾಗ ಇಳಿತಾ ಇದ್ದೀನಿ. ಸೊ ಇವಾಗ ನಾವು ಫೈನಲಾಗಿ ಬುದ್ಧನ ಹತ್ರ ಬಂದ್ವಿ. ಸೊ ನೋಡಿ, ಇದು ಬುದ್ಧನ ಪ್ರತಿಮೆ. ಆ್ಯಕ್ಚುಲಿ ಮುಂಚೆ ಈ ಒಂದು ಬುದ್ಧನ ಸ್ಟ್ಯಾಚು ಉಳ್ಗೋಗಿತ್ತು. ಅದನ್ನು ಮತ್ತೆ ಒಂದು 2-3 ವರ್ಷ ಆದಮೇಲೆ ತೆಗೆದು ಮತ್ತೆ ಇಲ್ಲೇ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಸೊ ಇದು ಬುದ್ಧನ ಹಿಂದೆಗಡೆ ಎಲ್ಲ ಕೆತ್ತಿಟ್ಟಿರುವಂತಹ ಬುದ್ಧನ ಪ್ರತಿಮೆಗಳು ಮತ್ತು ಬೇರೆ ಆದಂತಹ ಇದು ಅವನ್ನೆಲ್ಲ. ಮತ್ತು ಈ ಕಡೆ ಫುಲ್ ಜಾಗ ಅಂತೂ ಪ್ರಶಾಂತವಾಗಿದೆ. ಆಮೇಲೆ ಇಲ್ಲಿ ಒಂದು ಲೈಟಿಂಗ್ಸ್ ಆಡ್ತಾರೆ ಅಂತ ಕಾಣುತ್ತೆ, ಅಂದರೆ ಬುದ್ಧನ ಮೇಲ್ಗಡೆ ಎಲ್ಲ ನೀರು ಬಿಟ್ಟು ಆ ಥರ. ಬಟ್ ನನಗದು ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ. ನೋಡಿ, ಅದಕ್ಕೆ ಆ ಕಡೆ ಒಂದು ಮಾಡಿದ್ದಾರೆ ಮತ್ತು ಈ ಕಡೆ ಒಂದು ಮಾಡಿದ್ದಾರೆ. ಬಟ್ ಅದನ್ನು ಯಾವತ್ತು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ನನಗೂ ಕೂಡ ಇನ್ನೂ ಗೊತ್ತಿದೆ ಇದು. ಸೊ ಇದು ನಿಮ್ಮ ಬುದ್ಧನ ಹತ್ರ ಇರುವಂತಹ ವ್ಯೂ ಇದು.
ನೋಡ್ತಾ ಇದ್ದೀರಲ್ಲ. ಆಮೇಲೆ ನಿಮಗೆ ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇದನ್ನು ನೀವು ಓದ್ಕೊಂಬಿಡಿ. ಪಾಸ್ ಮಾಡಿಕೊಂಡು ಬೇಕಾದರೆ ನೀವು ಝೂಮ್ ಮಾಡಿಕೊಂಡೆ ಓದ್ಕೋಬೋದು. ಸೊ ಗೈಸ್, ನಾವು ಇವಾಗ ಮತ್ತೆ ಬೋಟ್ನ ಹತ್ಕೊಂಡ್ವಿ. ನೀವು ಈ ಕಡೆ ನೋಡ್ತಾ ಇದ್ದೀರಾ ಬುದ್ಧನ ಪ್ರತಿಮೆ. ಸೊ ಇವಾಗ ಈ ಒಂದು ಬೋಟಿಂಗ್ನ ದೃಶ್ಯನ ನೀವು ಎಂಜಾಯ್ ಮಾಡಿ ಗೈಸ್. Toma, toma, ಸೊ ಗೈಸ್, ನಾವು ಇವಾಗ ಫೈನಲಾಗಿ ಬೋಟಿಂಗ್ನ ಮುಗಿಸಿದ್ವಿ. ಬೋಟ್ನ ಆ ಕಡೆ ಪಾರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಒಬ್ರೊಬ್ರಾಗೆ ಇಳಿತಾ ಇದ್ದೀವಿ. ನಿಮಗೆ ಈ ಒಂದು ಜಾಗ ಇಷ್ಟ ಆದರೆ ನಿಮಗೂ ಕೂಡ ಬರೋಕ್ಕೆ ಈ ಒಂದು ಬೋರ್ಡ್ ನಿಮಗೆ ಯೂಸ್ ಆಗುತ್ತೆ. ಫೋಟೋನ ಅಥವಾ ಸ್ಕ್ರೀನ್ಶಾಟು ಎತ್ಕೊಂಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಜಾಗ ಹೆಂಗೆ ಅನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಕೃಷ್ಣ ಎಸ್ ವಸಿಷ್ಠ. ಸ್ವಲ್ಪ ಬಿಸಿಲಿಗೆ ಡಾರ್ಕ್ ಆಗೋಯ್ತು, ಸಾರಿ. ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಕೃಷ್ಣ ಎಸ್ ವಸಿಷ್ಠ. ಥ್ಯಾಂಕ್ ಯು.